ಹಲೋ ಗಾಯ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೊಮ್ಯಾಡಿಕ್ ಇಂಜಿನ್. ನನ್ನ ಕೈಯಲ್ಲಿ ಒಂದು MT-15 ಗಾಡಿ ಉಂಟು ಗಾಯ್ಸ್. ಅದು ನನ್ನ ಫ್ರೆಂಡ್ ಇದು ಲಿಕ್ಕಿದು. ಸೊ ಈಗ ನಾನು ರೈಡ್ ಮಾಡ್ತಿರುವ ಗಾಡಿ MT-15. ನನ್ನ ಬೈಕ್ ಅವರ ಹತ್ರ ಉಂಟು, ಅವ್ರು ಹೋಗ್ತಿದ್ದಾರೆ ಮುಂದೆ, ನೋಡ್ಬೋದು ನಿಮಗೆ. ನನ್ನ ರಾಯಲ್ ಎನ್ಫೀಲ್ಡ್ ಅವನು ರೈಡ್ ಮಾಡ್ತಿದ್ದಾನೆ, ಅವನ MT-15 ನಾನು ರೈಡ್ ಮಾಡ್ತಿದ್ದೇನೆ. ನಮ್ಮದೊಂದು RC ಕಾರಿದು ವೀಡಿಯೋ ಅಂದರೆ ವ್ಲಾಗ್ ಬಾಕಿ ಇತ್ತು, ನಾನೆಂತ ಹೇಳ್ತಿದ್ದೆ ವ್ಲಾಗ್ ಮಾಡಬೇಕಂತ. ಅದರದ್ದು ನಾವಿವತ್ತೊಂದು ಲೊಕೇಶನ್ಗೆ ಬಂದಿದ್ದೇವೆ, ಸೋಮೇಶ್ವರ ಬೀಚ್ ಹತ್ರ. ಈ ಲೊಕೇಶನ್ ನೀವು ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ನೋಡಿರ್ಬೋದು, ಪ್ರೀಮಿಯಂ ಸೈಡ್ ಆಫ್ ಮ್ಯಾಂಗ್ಳೂರ್ ಅಂತ ನಾನೊಂದು ಪೋಸ್ಟ್ ಹಾಕಿದ್ದೆ. ಸೊ ಇದೇ ಲೊಕೇಶನ್. ಇಲ್ಲಿ ನಾವು ಗಾಡಿ ನಿಲ್ಲಿಸಿ, ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ವೇ ಉಂಟು ಹೋಗಲಿಕ್ಕೆ ಬ್ಯಾಕ್ ವಾಟರ್ ಹತ್ರ, ಅಂದರೆ ಅದು ಮ್ಯಾಂಗ್ಳೂರ್ ಹತ್ರ. ಸೊ ನಮ್ಮ ಗಾಡಿಯನ್ನು ಇಲ್ಲಿ ನಿಲ್ಲಿಸಿ ನಾವು ಆ ಕಡೆ ತನಕ ನಡ್ಕೊಂಡು ಹೋಗಬೇಕು. ಒಳ್ಳೆ ಸನ್ಸೆಟ್ ಕೂಡ ಉಂಟು ಇಲ್ಲಿ. ಸೋಮೇಶ್ವರ ಬೀಚಿಂದ ಲೆಫ್ಟಿಗೆ ಬಂದರೆ ನಿಮಗೆ ಈ ಲೊಕೇಶನ್ ಸಿಗ್ತದೆ. ಯಾರಿಗಾದರೂ ಬರಬೇಕಿದ್ರೆ ಬನ್ನಿ. ನನ್ನ ಸಿನಿಮ್ಯಾಟೋಗ್ರಾಫರ್ ಮತ್ತು ನನ್ನ ವಿಡಿಯೋ ಡೈರೆಕ್ಟರ್ ಬಂದಿದ್ದಾರೆ, ಇಬ್ಬರು ಕೂಡ ನನ್ನ ಗಾಡಿಯಲ್ಲಿ. ಸೊ ಹೋಗುವ ಗಾಯ್ಸ್, ಮುಂದೆ ನೋಡುವ. ಡ್ರಿಫ್ಟ್ ಕಾರ್ ಒಟ್ಟಿಗೆ ಮತ್ತೆರಡು ಕಾರ್ ಉಂಟು ನನ್ನದು. ಜಿ ವ್ಯಾಗನ್ ಉಂಟು, 2 ಜಿ ವ್ಯಾಗನ್ ಉಂಟು ನನ್ನ ಹತ್ರ, 2 ವರ್ಷನ್. ಸೊ ಅದರದ್ದು ವೀಡಿಯೋ ಕೂಡ ಮಾಡಲಿಕ್ಕೆ ಇತ್ತು. ಈಗ ಸನ್ಸೆಟ್ ಆಗ್ತಾ ಉಂಟು. ಸೊ ವಿ ಆರ್ ಇನ್ ಸೋಮೇಶ್ವರ ಬೀಚ್ ಗಾಯ್ಸ್. ಲಾಸ್ಟ್ ಟೈಮ್ ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ನೀವೊಂದು ಬೀಚಿದ್ದು ನಾವೊಂದು ಲೊಕೇಶನ್ ಹಾಕಿದ್ವಿ, ಅದಿಲ್ಲೇ. ಸೊ ಯಾರಿಗಾದರೂ ಬರಲಿಕ್ಕಿದ್ರೆ ಬನ್ನಿ. ಇಲ್ಲೆಲ್ಲ ಗಾಡಿ ನಿಲ್ಲಿಸಿ ನೀವು ಆ ಕಡೆ ತನಕ ನಡ್ಕೊಂಡು ಹೋಗಬೇಕು. ಅಲ್ಲಿ ಒಂದು ಮನೆ ಅರ್ಧಕ್ಕೆ ಬಿದ್ದಿದೆ ಅಲ್ಲಿ ತನಕ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಪ್ರೀಮಿಯಂ ಸೈಡ್ ಆಫ್ ಮ್ಯಾಂಗ್ಳೂರ್ ಅಂತ ಹೇಳ್ಬೋದು. ಇಲ್ಲಿ ನಮ್ಮೊಟ್ಟಿಗೆ ಒಂದು ಗೆಸ್ಟ್ ಕೂಡ ಇದ್ದಾರೆ. ಹಾಯ್ ಬ್ರೋ. ಸೆಕೆಂಡ್ ಯಸ್, ಗುಡ್ ಬಾಯ್. ಬಿಸ್ಕೆಟ್ ಇದ್ದ. ಸೊ ನಮ್ಮ ಹತ್ರ ಒಂದು RC ಡ್ರಿಫ್ಟ್ ಕಾರ್ ಉಂಟು. ನಮ್ಮ ಹತ್ರ ಒಂದು RC ಡ್ರಿಫ್ಟ್ ಕಾರ್ ಉಂಟು. ಸೊ ಇದರದು ಔಟ್ಡೋರ್ ಇದು ಟೈರ್ ಎಲ್ಲ ಹಾಕಿ ಬಂದಿದೆ. ಇಂಡೋರಿಗೆ ಬೇರೆ ಟೈರ್ ಉಂಟು ಇದರದು, ಫುಲ್ ಬಾಡಿ ಫೈಬರ್. ಸೊ ಇದರಲ್ಲಿ ಡ್ರಿಫ್ಟ್ ಆಗ್ತದೆ ಅಂತ ನೋಡುವ. ನನಗೆ ಕನ್ಫರ್ಮ್ ಇಲ್ಲ ಇದರಲ್ಲಿ ಡ್ರಿಫ್ಟ್ ಆಗ್ತದೆ ಅಂತ, ಬಟ್ ಸ್ಟಿಲ್ ಲೆಟ್ಸ್ ಟ್ರೈ. ಎತ್ತ ಮಿತ್ತ ಆವತ್ತ ಡ್ರಿಫ್ಟ್ ಒಂದು ಪೊಯ್ಯೋದು ಮಿತ್ತು ಕ್ರೇಜಿ ಗಾಯ್ಸ್. ಹೀಗೆ ಉಂಟು ನನ್ನ ಡ್ರಿಫ್ಟ್ ಕಾರ್. ಆಯ್ತಾ, ರಿಮೋಟ್ ಒಳ್ಳೆ ಆಯ್ತಲ್ಲ, ರಿಮೋಟ್ ಮಂತ್ಗೆ ಸ್ಟಾರ್ಟ್ ಮಾಡಿ. ಹೌದು ಅಂತ ಗಾಜಲ್ಲಿ ಬಟನ್ ಉಂಟು ಇದಕ್ಕೆ. ಇದರದ್ದು ಬ್ಯಾಟ್ರಿ ಬರ್ತದೆ ಫುಲ್ 120 ವ್ಯಾಟಿದು ಚಾರ್ಜರಲ್ಲಿ ಚಾರ್ಜ್ ಮಾಡಿ ಬಂದಿದ್ದು. ಪೊಯ್ಯರ್ತಿ ಕಳ್ಳದಾ ಗಾಯ್ಸ್. ಇದು ಇಲ್ಲಿ ಹೇಗೆ ಅಲ್ಲಿ ಸಿಕ್ಕಿಕೊಳ್ತದೆ. ನಾವೊಂದು ಸ್ವಲ್ಪ ಬೇರೆ ಲೊಕೇಶನ್ ಹುಡುಕ್ಬೇಕಾಗ್ತದೆ ಇದನ್ನು ಡ್ರಿಫ್ಟ್ ಮಾಡಿಸಲಿಕ್ಕೆ. ಸೊ ಇಲ್ಲಿ ಸ್ವಲ್ಪ ಹೊಯ್ಗೆ ಲೂಸ್ ಉಂಟು, ಇಲ್ಲಿ ಆಗ್ತದೆ ನೋಡುವ ಗಾಯ್ಸ್. ಗಾಯ್ಸ್ ಫುಲ್ ಮೆನ್ ಹುಡುಗರು ಜಸ್ಟ್ ಸಿಂಪಲ್ ಖಾಲಿ ಇದರಲ್ಲೇ ಖುಷಿ ಆಗ್ತಾರೆ. ನೋಡಿ ಹೇಗೆ ಡ್ರಿಫ್ಟ್ ಆಗ್ತದೆ ಅಂತ ನಮ್ಮ ಗಾಡಿ ಅಂತ. ಅಲ್ಟಿಮೇಟ್ ಡ್ರಿಫ್ಟ್ ಕಾರ್. ಸ್ಟಾಪ್, ಕ್ರೇಜಿ ಕಾಣುತ್ತೆ ಡ್ರಿಫ್ಟ್. ಸೊ ಇದಕ್ಕೆ ಚಾರ್ಜರ್ ಎಲ್ಲ ಬರ್ತದೆ, ಬ್ಯಾಟ್ರಿ ಕೂಡ ಬೇಗ ಖಾಲಿ ಆಗ್ತದೆ ಇದದ್ದು, ಯಾಕೆಂದರೆ ಇದರಲ್ಲಿ ತುಂಬ ಪವರ್ ಉಂಟು. ಸೊ ಇದೊಂದು 30-40 ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ ಗಾಡಿ. ಸೊ ಇಷ್ಟೇ. ಈಗ ನಮಗೆ ನಮ್ಮ ಜಿ ವ್ಯಾಗನ್ 2 ಉಂಟು ನನ್ನ ಹತ್ರ, ಅದು ಕೂಡ ತೋರಿಸ್ತೇನೆ. ಪತನೊಂದು ನನ್ನ 2 ಜಿ ವ್ಯಾಗನ್ ಉಂಟು ಇಲ್ಲಿ. ಒಂದು ಫುಲ್ ಇದು ಬ್ರಾಬಸ್ ಇದು, ಮತ್ತು ಮತ್ತೊಂದು ಜಿ ವ್ಯಾಗನ್ ಉಂಟು ಇಲ್ಲಿ. ಸೊ ಸನ್ಸೆಟ್ ಆಗ್ತಾ ಬಂತು. ಸನ್ಸೆಟ್ ಆಂಡಿಯಾ ಶೆಟ್ ಗಾಯ್ಸ್. ನಾವೊಂದು ಸನ್ಸೆಟ್ ಇಲ್ಲಿ ಮಿಸ್ ಮಾಡಿದ್ವಿ. ಇಟ್ಸ್ ಓಕೆ, ಅದು ವಿಡಿಯೋ ಸ್ವಲ್ಪ ಬರ್ತದೆ. ಸೊ ಇದೆರಡು ಕಾರ್, ಇದಕ್ಕೆ 3000, ಇದಕ್ಕೆ 4000, ಇದಕ್ಕೆ 3000. ಅದಕ್ಕೆ RC ಡ್ರಿಫ್ಟಿಗೆ 3500, 4000 ಏನೋ ಉಂಟು. ಸಿಟಿ ಸೆಂಟರಲ್ಲಿ ಸಿಗ್ತದೆ. ಸೊ ಶಾಪಿದು ಹೆಸರು ಫಂಕಿ ಟಾಯ್ಸ್ ಅಂತದುಂಟು. ಸ್ಪಾರ್ ಹತ್ರ ಉಂಟು, 4th ಫ್ಲೋರಲ್ಲಿ. ಸೊ ಯಾರಿಗಾದರೂ ತಗೊಳ್ಳಿಕ್ಕಿದ್ರೆ ಅಲ್ಲಿ ಹೋಗಿ ತಗೊಳ್ಳಿ. ನನ್ನ ರೀಸೆಂಟ್ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದರೆ ಅದರಲ್ಲಿ ನಾನೊಂದು ಉಪ್ಪಿನಕಾಯಿ, ಅಂದರೆ ನಮ್ಮ ಮ್ಯಾಂಗ್ಳೂರಲ್ಲಿ ತಲ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ಅದರದ್ದೊಂದು ಶಾಪಿದೊಂದು ವೀಡಿಯೋ ಮಾಡಿ ಹಾಕಿದ್ದೇನೆ. ಸೊ ನಿಮಗೆ ಯಾರಿಗಾದರೂ ಮ್ಯಾಂಗ್ಳೂರಿಂದ ಅಬ್ರಾಡಿಗೆ ಯಾರಾದರೂ ಹೋಗೋದಾದರೆ ಅವರಿಗೆ ಪಿಕ್ಕಲ್ಸ್ ತುಂಬ ತಗೊಂಡೋಗ್ತಾರೆ, ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತದೆ ಮ್ಯಾಂಗ್ಳೂರಿಂದ ಪಿಕ್ಕಲ್ಸ್. ಸೊ ಯಾರಿಗಾದರೂ ಬೇಕಿದ್ದರೆ ನಾನು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋದು ಕಮೆಂಟ್ ಸೆಕ್ಷನಲ್ಲಿ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇನೆ, ಅವರಿಗೆ ಬೇಕಾದರೆ ಕಾಲ್ ಮಾಡಿ. ಸೊ ಲೆಟ್ಸ್ ಹೆಲ್ಪ್ ಹಿಮ್ ಗಾಯ್ಸ್. ಚಿಕ್ಕ ಅಂಗಡಿ ಉಂಟು ಅವರಿದೊಂದು, ಕಾರ್ ಸ್ಟ್ರೀಟ್ ಹತ್ರ, ಮಾಮಾಯಿ ಟೆಂಪಲ್ ಹತ್ರ ಉಂಟು ಅವರ ಅಂಗಡಿ. ಯಾರಿಗಾದರೂ ಹೋಗಬೇಕಾದ್ರೆ ಅಲ್ಲಿಗೆ ಹೋದರೆ ಆಯಿತು ಗಾಯ್ಸ್. ಒಮ್ಮೆಲೆ ಇಲ್ಲಿ ನೀರು ಬಂದ್ರಿಂದ ನಮ್ಮ ರ್ಯಾಲಿ ಕಾರ್, ಆಮೇಲೆ ಒಂದು ಬ್ರಾಬಸ್ ಮುಳುಗ್ತುಂಟು. ಬ್ರಾಬಸ್ ಪರವಾಗಿಲ್ಲ, ಬ್ರಾಬಸ್ ಮೆಟಲ್ ಮಾರ. ಇದು ಇದರದ್ದು ಮೋಟಾರ್. ಇದು ನಮ್ಮ
ಹುಡುಗರೆಷ್ಟು ಡೆಡಿಕೇಟೆಡ್ ಇದ್ದಾರೆ ಅಂದರೆ ಜಸ್ಟ್ ಒಂದು ಕಾರಿದು ಕಂಟೆಂಟಿಗೆ ಖಾಲಿ. ಸೊ ನಮಗೆ ಇದು ಟಾಯ್ಸ್ ಎಲ್ಲ ತುಂಬ ಜನ ಕೇಳ್ತಾರೆ ನಮ್ಮ ಹತ್ರ, ಇದೆಂತ ಖಾಲಿ ಟಾಯ್ಸ್ ನಿಮಗೆ ಅದರಲ್ಲಿ ಎಂತ ಸಿಗ್ತದೆ ಅಂತ. ಸೊ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ನೋಡಿ ನೋಡಿ ನೋಡಿ. ಮೆನ್ ಆರ್ ಸಿಂಪಲ್ ಗಾಯ್ಸ್, ಮೆನ್ ಆರ್ ಸೋ ಸಿಂಪಲ್. ಇಷ್ಟೇ ನಮಗೆ ಬೇಕಿರೋದು, ಬೇರೆ ಏನು ಬೇಡ. ಎಂತ ಹೇಳ್ತೀಯಲ್ಲ ಈಗೆಲ್ಲ ಒಂದಿದ್ದು ಮತ್ತೊಂದು ಬೈಕ್ ಅಲ್ಲ ನಮ್ಮದು, ಮತ್ತೊಂದು ಕಾರ್. ಡ್ರಿಫ್ಟ್ ಕಾರ್ ಹೋಯ್ತು ಗಾಯ್ಸ್ ನಮ್ಮದಲ್ಲಿ, ಬ್ಯಾಗಲ್ಲಿ ಉಂಟು. ಇವ ನೀರಲ್ಲಿಟ್ಟು ನನ್ನ ಡ್ರಿಫ್ಟ್ ಕಾರನ್ನು ಹಾಳು ಮಾಡಿದ. ಪರವಾಗಿಲ್ಲ, ಅದು ಸರ್ವಿಸಲ್ಲಿ ರಿಪೇರಿ ಆಗ್ತದೆ. ಇಲ್ಲಿ ಆ್ಯಂಗಲ್ಸ್ ಎಲ್ಲ ನೋಡ್ತಿದ್ದಾರೆ, ಯಾವ ಸೈಡಿಂದ ತೆಗೆದು. ಸೊ ಇದೆಲ್ಲ ನೀರಲ್ಲಿ ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕೆಂದರೆ ಇದು ಮೆಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ. ನಮ್ಮ ವಿಡಿಯೋ ಎಲ್ಲ ಶೂಟ್ ಆಗಿ ಈಗ ನಾವು ಮನೆಗೆ ಹೊರಡ್ತಿದ್ದೇವೆ. ಕ್ರೇಜಿ ಔಟ್ಪುಟ್ಸ್ ಬಂದಿದೆ ನಮ್ಮ ಕಾರ್ಸ್ ಇದು. ಅದರದ್ದು ಅಪ್ಡೇಟ್ಸ್ ಬೇಕಿದ್ರೆ ನನ್ನ ಶಾರ್ಟ್ಸ್ ನೋಡಿ, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ NOMADIC_ENGINE ನೋಮ್ಯಾಡಿಕ್ ಇಂಜಿನ್ ಅಂತ. ಅದರಲ್ಲಿ ನಿಮಗೆ ನೋಡ್ಬೋದು ಕ್ರೇಜಿ ಔಟ್ಪುಟ್ ಬಂದಿದೆ. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲಿದ್ದಾನೆ, ಡೈರೆಕ್ಟರ್ ಇಲ್ಲಿದ್ದಾನೆ ನಮ್ಮದು. ಸೊ ನಮ್ಮ ಗಾಡಿಗಳು ಇಲ್ಲಿ ಉಂಟು, ಒಂದು MT ಉಂಟು ಇಲ್ಲಿ ನಮ್ಮದು, ಮತ್ತೊಂದು ರಾಯಲ್ ಎನ್ಫೀಲ್ಡ್ ಇಲ್ಲಿ ಉಂಟು, ಈ ಸೈಡ್ ಉಂಟು. ಸೊ MT ಒಂದು ಸ್ವಲ್ಪ ಸ್ಪೆಷಲೈಸ್ಡ್ MT ಒಂದು ಆಯ್ತಾ. SC ಪ್ರಾಜೆಕ್ಟ್ ಆಯ್ತಾ. ಸೊ SC ಪ್ರಾಜೆಕ್ಟ್ ಇದು ಎಕ್ಸಾಸ್ಟ್ ಹಾಕಿದ್ದಾನೆ, ಮತ್ತು ಟ್ರ್ಯಾಕ್ ಇದು ಟೈರ್ ಹಾಕಿದ್ದಾನೆ, ಒಂದು ಗಾಡಿ ಹೈಟ್ ಕೂಡ ಮಾಡಿದ್ದಾನೆ ಗಾಡಿ. ಸೊ ನಾನು ಇದನ್ನೇ ಬಿಟ್ಕೊಂಡು ಬಂದದ್ದು. ಸೂಪರ್ ಫೀಲ್. ಕುದುರೆ ಬಿಟ್ಬಿಡಕ್ಕೆ ಹಾಕ್ಬಿಟ್ಟೆ ನಿನ್ನ ಗಾಡಿ ಬಿಟ್ಟು. ನಾನು ಹಾರ್ಸ್ ರೈಡ್ ಮಾಡಿದಾಗ ಆಗ್ತದೆ ಗಾಯ್ಸ್, ಯಾಕೆಂದರೆ ಇವಾಗ ಗಾಡಿಯನ್ನು ಹೈಟ್ ಮಾಡಿದ್ದಾನೆ. ಸೊ ನನ್ನ ಗೋಪುರದಲ್ಲಿ ಕೂಡ ಚಾರ್ಜ್ ಇಲ್ಲ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಲ್ ಬಿ ಬ್ಯಾಕ್ ವಿತ್ ದ ನೆಕ್ಸ್ಟ್ ವ್ಲಾಗ್ ವೆರಿ ಸೂನ್ ಗಾಯ್ಸ್. ಅಂಟಿಲ್ ದೆನ್ ಸಿ ಯು. ನನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಲಿ, ಕೇಳಿ, ಶೇರ್ ಮಾಡಿ. ಬಾಯ್ ಬಾಯ್.